ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಹರಾಜು ನಡೀತಾ ಇದೆಯಾ? ಹಾಗಿದ್ರೆ ಕಾಂಗ್ರೆಸ್ ರಂಪಾಟದ ಬಗ್ಗೆ ಯತ್ನಾಳ್ ಬಿಗ್ ಬಾಂಬ್ ಸಿಡಿಸ್ತಾ ಇದ್ದಾರೆ. ವರಿಷ್ಠರಿಗೆ ಸಿಎಂ ಡಿಸಿಎಂ ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಟೆಂಡರ್ ಕರಿತಾ ಇರುವಂತದಂತೆ. ಕಾಂಗ್ರೆಸ್ ರಂಪಾಟದ ಬಗ್ಗೆ ಯತ್ನಾಳ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ವರಿಷ್ಠರಿಗೆ ಸಿಎಂ ಡಿಸಿಎಂ ಎಷ್ಟು ಕೊಡ್ತಾರೆ? ಈಗ ಆಲ್ರೆಡಿ ಟೆಂಡರ್ ಬಿಡ್ ನಡೆದಿದೆ, ಆದರೆ ಇನ್ನು ಕೂಡ ಫೈನಲ್ ಆಗಿಲ್ಲ. ಫೈನಲ್ ಆದ ಮೇಲೆ ರಾಹುಲ್ ಗಾಂಧಿಯಿಂದ ಅನೌನ್ಸ್ಮೆಂಟ್ ಕೂಡ ಆಗುವಂಥದ್ದು. ಸೊ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲಿನಂತೆ ಇಲ್ಲ, ಬೆಂಬಲಿಗರ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಜನರ ನಿರೀಕ್ಷೆಗೆ ತಕ್ಕಂತೆ ಸಿದ್ದರಾಮಯ್ಯ ಸರ್ಕಾರ ಏನು ಕೂಡ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದ ಮೌಲ್ಯಮಾಪನ ಮಾಡಿದಂತಹ ಎಂಎಲ್ಎ ಯತ್ನಾಳ್ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿಚಾರವಾಗಿ ಹೈಕಮಾಂಡ್ನಲ್ಲಿ ಟೆಂಡರ್ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ಕೊಡ್ತಾರೆ, ಡಿಕೆ ಶಿವಕುಮಾರ್ ಎಷ್ಟು ಕೊಡ್ತಾರೆ, ಟೆಂಡರ್ ನಡೀತಾ ಇದೆ. ಟೆಂಡರ್ ಬಿಡ್ ನಡೆದಿದೆ, ಇನ್ನೂ ಕೂಡ ಏನು ಫೈನಲ್ ಆಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಫೈನಲ್ ಆದ ನಂತರ ರಾಹುಲ್ ಗಾಂಧಿ ಅವರೇ ಅನೌನ್ಸ್ ಮಾಡ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಮತ್ತೆ ಅವರು ಹೇಳಿರೋದು ಏನಿದೆ ಅಷ್ಟು ಕೂಡ 100% ಸತ್ಯ ಅಂತ ಕೂಡ ಇದೆ. ನನ್ನ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಣ್ಣ ಅವರು ನೇರವಾಗಿ ಮಾತನಾಡ್ತಾರೆ. ಸೊ ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಅಲ್ಲ, ತಮ್ಮ ಬೆಂಬಲಿಗರ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನೇರ ಅಂತ. ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. ಡಿಕೆ ಶಿವಕುಮಾರ್ ಹೆಚ್ಚು ಕೊಡ್ತಾರೋ, ಸಿದ್ದರಾಮಯ್ಯನವ್ರು ಹೆಚ್ಚು ಕೊಡ್ತಾರೋ. ಆ ಟೆಂಡರ್ ಇನ್ನೂ ಬಿಡ್ ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಅದ ಕೂಡ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ, ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು ಇಂಥ XYZ ಮಾಡಿದೆ. ರಾಜಣ್ಣ ಅವ್ರು ಹೇಳಿದ್ದು 100ಕ್ಕೆ 100 ಸತ್ತಿದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವ್ರು ಭಾಳ ನಂಬಿದ್ರು. ಇವರು ಒಬ್ಬರೇ ಅಲ್ಲ, ಭಾಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಳಿ ಈ ಒಂದು ಭಾವನೆ ಬಂದಿದೆ. ಒಂದನೇದು ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದನ್ನು ವಿಧಾನಸಭೆದಾಗ ಹೇಳಿದೆ. ಎರಡನೇದ್ದು ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾ ಇಲ್ಲ. ಮೂರನೇದ್ದು ಅವರು ಸಿದ್ದರಾಮಯ್ಯನವರು ಏನು ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡಲಿಲ್ಲ. ಇದು ಮೂರರಲ್ಲಿ ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಮುಂಚೆ ಥರ ಇಲ್ಲ. ಮತ್ತು ಬೆಂಬಲಿಗರು ಏನಂತ ಇದ್ದಾರೆ, ಮತ್ತು ಅವರ ಆಪ್ತ್ಯಾಪ್ತರು ಅಂತಿದ್ದಾರೆ. ಯಾರಿಗೇ ತೊಂದರೆ ಬಂದಂತಹ ಸಂದರ್ಭದಲ್ಲಾಗಿರ್ಬೋದು, ಕಷ್ಟ ಬಂದಂತಹ ಸಂದರ್ಭದಲ್ಲಾಗಿರ್ಬೋದು, ದನಿ ಎತ್ತುತ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ನಿರ್ಧಾರ ಬದಲಾವಣೆಗಳಲ್ಲಿ ಏನು ಕೂಡ ಮಾತನಾಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಮತ್ತು ಇನ್ನೊಂದು ಕಡೆ ಪವರ್ ಫೈಟ್ ವಿಚಾರವಾಗೂ ಕೂಡ ಎಲ್ಲೋ ಒಂದು ಕಡೆ ಬದಲಾವಣೆಗಳಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಸೈಲೆಂಟ್ ಆದ್ರಾ ಗೊತ್ತಿಲ್ಲ. ಬಟ್ ಈ ವಿಚಾರವಾಗಿ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜನರ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರ ಸಿದ್ದರಾಮಯ್ಯನವರು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಶಾಸಕ ಯತ್ನಾಳ್ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿಚಾರವಾಗಿ ಹೈಕಮಾಂಡ್ನಲ್ಲಿ ಟೆಂಡರ್ ನಡೀತಾ ಇರೋದ್ರ ಬಗ್ಗೆ ಕೂಡ ಮಾತನಾಡಿರುವಂಥದ್ದು. ಸಿದ್ದರಾಮಯ್ಯ ಎಷ್ಟು ಕೊಡ್ತಾರೆ, ಡಿಕೆ ಶಿವಕುಮಾರ್ ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಟೆಂಡರ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಟಾಂಗ್ ಕೊಟ್ಟಿದ್ದಾರೆ. ಟೆಂಡರ್ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಬಿಡ್ ನಡೀತಾ ಇದೆ ಅಂತ ಕೂಡ ಹೇಳಿರುವಂಥದ್ದು.